ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಅಡ್ವೊಕೇಟ್ ಭವ್ಯ. ಕಾನೂನು ಅಸ್ತ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಬರೀ ಮೋಸ ತುಂಬಿರುವಂತಹ ಈ ಒಂದು ಪ್ರಪಂಚದಲ್ಲಿ ಪ್ರಪಂಚದ ಪ್ರತಿಯೊಬ್ಬರೂ ಕಿಂಚಿಷ್ಟಾದರೂ ಕಾನೂನು ಮಾಹಿತಿನ ತಿಳ್ಕೊಳ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ಈ ಚಾನಲನ್ನು ಆರಂಭಿಸಲಾಗಿದೆ. ಈ ಒಂದು ನನ್ನ ಸಣ್ಣ ಪ್ರಯತ್ನಕ್ಕೆ ಫಲ ಸಿಗುವುದು ನಿಮ್ಮೆಲ್ಲರ ಬೆಂಬಲವಿದ್ದಾಗ ಮಾತ್ರ. ಹಾಗಾಗಿ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯ ನೋಡೋದಾದರೆ ವೀಕ್ಷಕರೇ, ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಒಂದು ಆಸೆ ಇದ್ದೇ ಇರುತ್ತೆ. ತಮ್ಮದೇ ಆದಂತಹ ಸ್ವಂತ ಮನೆ, ಜಾಗ, ಜಮೀನನ್ನು ಖರೀದಿ ಮಾಡಬೇಕಂತ ಹೇಳಿ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ. ಈ ರೀತಿಯಾದಂತಹ ಆಸೆಯ ಭರದಲ್ಲಿ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಚೆಕ್ ಮಾಡದೆ ಪ್ರಾಪರ್ಟಿನ ತಗೊಂಡಾಗ ಮುಂದೆ ಕಾನೂನು ರೀತಿಯಲ್ಲಿ ಸಂಕಷ್ಟವನ್ನು ಅನುಭವಿಸಬೇಕಾಗಿರುತ್ತೆ. ಈಗ ನಾವೊಂದು ಪ್ರಾಪರ್ಟಿನ ತೊಗೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಅಂಗಡಿಲಿ ಸಿಗುವಂತಹ ವಸ್ತು ಅಲ್ಲ. ನಾವು ಈ ಕಡೆ ದುಡ್ಡು ಕೊಟ್ಟಿದ ತಕ್ಷಣ ಹೀಗೆ ತೊಗೊಳ್ಳೋದಕ್ಕೆ ಅದು ಯಾವುದೇ ರೀತಿಯಾದಂತಹ ವಸ್ತು ಅಲ್ಲ. ಒಂದು ಮನೆ ಅಥವಾ ಜಾಗ, ಒಂದು ಪ್ರಾಪರ್ಟಿನ ನಾವು ಬೈ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದು ರೂಲ್ಸ್ ಅನ್ನೋದಿರುತ್ತೆ. ಹಾಗಾಗಿ ಆ ಒಂದು ರೂಲ್ಸ್ನ ಪ್ರಕಾರವಾಗಿ ನಾವು ಕರೆಕ್ಟಾಗಿ ಇರುವಂತಹ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿ ತಗೊಂಡಾಗ ನಮಗೆ ಮುಂದೆ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಎದುರಾಗದೆ ನಾವು ನೆಮ್ಮದಿಯಾಗಿ ಜೀವನವನ್ನು ಕಳೆಯೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳ್ತಾ, ವೀಕ್ಷಕರೇ, ನೀವು ಯಾವುದೇ ರೀತಿಯಾದಂತಹ ಒಂದು ಪ್ರಾಪರ್ಟಿನ ಬೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಡಾಕ್ಯುಮೆಂಟ್ ಬಂದು ಟೈಟಲ್ ಡೀಡ್. ಇದನ್ನು ನಾವು ಮದರ್ ಡೀಡ್ ಅಂತ ಕೂಡ ಕರಿತೀವಿ. ಈ ಒಂದು ಮದರ್ ಡೀಡು ಯಾವ ವ್ಯಕ್ತಿಗೆ, ಮೂಲ ವ್ಯಕ್ತಿ ಯಾರು, ನೀವು ತಗೊಳ್ತಾ ಇರುವಂತಹ ಪ್ರಾಪರ್ಟಿಯ ಮೂಲ ವ್ಯಕ್ತಿ ಯಾರು, ಆ ವ್ಯಕ್ತಿಗೆ ಯಾವ ರೀತಿಯಿಂದಾಗಿ ಈ ಒಂದು ಪ್ರಾಪರ್ಟಿ ಬಂತು ಅಂತ ಹೇಳಿ ಅದರಲ್ಲಿ ಮೆನ್ಷನ್ ಆಗಿರುತ್ತೆ. ಅಂದರೆ ಈ ಒಂದು ಪ್ರಾಪರ್ಟಿ ಅವರಿಗೆ ಸ್ವಯಾರ್ಜಿತನಾದರೂ ಆಗಿರ್ಬೋದು, ಅಥವಾ ಪಿತ್ರಾರ್ಜಿತ ಕಡೆಯಿಂದನಾದರೂ ಬಂದಿರ್ಬೋದು, ಇಲ್ಲ ಸರ್ಕಾರಕ್ಕೆ ಇಂತಿಷ್ಟು ದುಡ್ಡಂತ ಹೇಳಿ ಕಟ್ಟಿ ಅವರು ಸರ್ಕಾರದ ಕಡೆಯಿಂದ ಬೈ ಮಾಡಿರ್ಬೋದು, ಅಥವಾ ಒಂದು ಸರ್ಕಾರದ ಕಡೆಯಿಂದ ಗ್ರ್ಯಾಂಟ್ ಆಗಿ ಬಂದಿರುವಂಥದ್ದಾಗಿರ್ಬೋದು. ಸೊ ನಾನಾ ಕಾರಣಗಳಿಂದ ಇವರಿಗೆ ಒಂದು ಪ್ರಾಪರ್ಟಿ ಬಂದಿರ್ಬೋದು. ಸೊ ಯಾವ ರೀತಿಯಿಂದಾಗಿ ಬಂತು, ಮೊದಲು ಯಾರ ಹೆಸರಲ್ಲಿತ್ತು, ನಂತರ ಯಾರ ಹೆಸರಲ್ಲಿ ಬಂತು, ಸೊ ನೀವು ತಗೊಳ್ತಾ ಇರುವಂತಹ ಓನರ್ ಹೆಸರು ಅದರಲ್ಲಿ ಇದೆಯಾ ಅನ್ನೋದನ್ನು ಈ ಒಂದು ಸಂಪೂರ್ಣ ಮಾಹಿತಿನ ನೀವು ಟೈಟಲ್ ಡೀಡಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಎರಡನೇ ಡಾಕ್ಯುಮೆಂಟು RTC ಮತ್ತು ಮ್ಯೂಟೇಷನ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಡಾಕ್ಯುಮೆಂಟ್ ಇರುತ್ತೆ. ನೀವು ಈ ಡಾಕ್ಯುಮೆಂಟನ್ನು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಅಂದರೆ ನಿಮ್ಮ ಜಮೀನು ಯಾವ ಒಂದು ಸರೌಂಡಿಂಗಲ್ಲಿ ಬರುತ್ತೆ, ಅಕ್ಕಪಕ್ಕದಲ್ಲಿ ಯಾರ ಹೆಸರಿನ ಜಮೀನು ಬರುತ್ತೆ, ನಿಮ್ಮ ಒಂದು ಜಮೀನಲ್ಲಿ ಯಾವ ಬೆಳೆಯನ್ನು ಬೆಳೆಯಲಾಗಿದೆ, ಯಾವ ರೀತಿಯಾದಂತಹ ಮಣ್ಣು ಅದರಲ್ಲಿದೆ. ಸೊ ಇದರ ಒಂದು ಸಂಪೂರ್ಣ ಮಾಹಿತಿ RTCಯಲ್ಲಿರುತ್ತೆ. ರೆವೆನ್ಯೂ ರೆಕಾರ್ಡ್ ಅಂತ ಹೇಳಿ ಇದನ್ನು ಕರಿತೀವಿ. ದಯಮಾಡಿ ನೀವು ಪ್ರಾಪರ್ಟಿನ ಬೈ ಮಾಡುವಾಗ ಈ ಒಂದು ಡಾಕ್ಯುಮೆಂಟು ಕೂಡ ಮುಖ್ಯವಾಗಿರುತ್ತೆ. ಇದನ್ನು ಕೂಡ ನೀವು ಪರಿಶೀಲನೆ ಮಾಡಲೇಬೇಕಾಗಿರುತ್ತೆ. ಇದಾದ ನಂತರ ಸರ್ವೆ ಸ್ಕೆಚ್ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಬರುತ್ತೆ. ಅಂದರೆ ನಿಮಗೆ ಈ ನಗರ ಪ್ರದೇಶದಲ್ಲಿ ಆದರೆ BBMP ಕಡೆಯಿಂದ ಬರುತ್ತೆ, ಅಥವಾ ಗ್ರಾಮೀಣ ಪ್ರದೇಶದಲ್ಲಾದರೆ ಗ್ರಾಮ ಪಂಚಾಯಿತಿಯಿಂದಾಗಿ ಅವರು ಒಂದು ಸರ್ಕಾರದಿಂದ ಒಂದು ಸರ್ವೆ ಸ್ಕೆಚ್ಚನ್ನು ಹಾಕಿರ್ತಾರೆ. ಅಂದರೆ ನಿಮ್ಮ ಒಂದು ಪ್ರಾಪರ್ಟಿ ಯಾವ ಒಂದು ಮೆಷರ್ಮೆಂಟಲ್ಲಿ ಬರುತ್ತೆ, ಯಾವ ಕಡೆ ಬರುತ್ತೆ, ನಿಮ್ಮ ಒಂದು ಪ್ರಾಪರ್ಟಿ ಎಷ್ಟಡಿ ಇದೆ, ಎಷ್ಟಕ್ಕೆ ಎಷ್ಟಡಿ ಇದೆ, ನಿಮ್ಮ ಒಂದು ಪ್ರಾಪರ್ಟಿ ಸರಿಯಾದ ವೇರ್ಲಿದೆಯಾ, ಇಲ್ಲ ಯಾರಾದರೂ ಒತ್ತುವರಿ ಮಾಡ್ಕೊಂಡಿದ್ದಾರಾ. ಸೊ ಇದರ ಒಂದು ಸಂಪೂರ್ಣ ಮಾಹಿತಿ ಬಂದು ನಿಮಗೆ ಸರ್ವೆ ಸ್ಕೆಚ್ಚಲ್ಲಿರುತ್ತೆ. ಹಾಗಾಗಿ ನೀವು ಈ ಒಂದು ಡಾಕ್ಯುಮೆಂಟನ್ನು ಕೂಡ ಸರಿಯಾಗಿ ಚೆಕ್ ಮಾಡಬೇಕು. ಇದಾದ ನಂತರ ನೀವು ಫ್ಯಾಮಿಲಿ ಟ್ರೀಯನ್ನು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಇವನ್ ಇದು ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಬರುತ್ತೆ. ಅಂದರೆ ಪಿತ್ರಾರ್ಜಿತ ಒಂದು ಪ್ರಾಪರ್ಟಿನ ನೀವೇನಾದರೂ ಬೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಆ ಒಂದು ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಕ್ಕಳು ಎಷ್ಟು ಜನ ಇದ್ದರು, ಮೊಮ್ಮಕ್ಕಳು ಎಷ್ಟು ಜನ ಇದ್ದರು, ಸೊ ಅವರಿಗೇನಾದರೂ ಮಕ್ಕಳಿದ್ದಾರಾ, ಸೊ ಆ ಒಂದು ಆಸ್ತಿಗೆ ಯಾರ್ಯಾರೆಲ್ಲ ಸಂಬಂಧ ಪಡ್ತಾರೆ, ಅವರ ಒಂದು ಹಕ್ಕುಗಳು ಏನಿದ್ದಾವೆ, ಸೊ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ ಫ್ಯಾಮಿಲಿ ಟ್ರೀಯಲ್ಲಿ. ಸೊ ನೀವು ಆ ಒಂದು ಪ್ರಾಪರ್ಟಿನ ರಿಜಿಸ್ಟರ್ ಮಾಡ್ಕೊಳ್ಳುವಂಥ ಟೈಮಿನಲ್ಲಿ ಫ್ಯಾಮಿಲಿ ಟ್ರೀಯಲ್ಲಿ ಯಾರ್ಯಾರು ಬರ್ತಾರೆ ಪ್ರತಿಯೊಬ್ಬರನ್ನು ಕರೆದು ನೀವು ಸಹಿಯನ್ನು ಹಾಕಿಸ್ಕೊಳ್ಬೇಕಾಗಿರುತ್ತೆ. ಇದು ಮಸ್ಟ್ ಆ್ಯಂಡ್ ಶುಡ್ಡು. ತುಂಬ ಜನ ಈ ಫ್ಯಾಮಿಲಿ ಟ್ರೀನ ನೋಡೋದೇ ಇಲ್ಲ. ಸೊ ಹಾಗಾಗಿ ನೀವು ಇದನ್ನು
ನೆನಪಲ್ಲಿ ಇಟ್ಕೊಳ್ಳಿ, ಫ್ಯಾಮಿಲಿ ಟ್ರೀ ಮಸ್ಟ್ ಆ್ಯಂಡ್ ಶುಡ್ಡು ನೀವೊಂದು ಪ್ರಾಪರ್ಟಿನ ಬೈ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ. ಮತ್ತು ಇದರಲ್ಲಿ ಮೇಯ್ನ್ ಇಂಪಾರ್ಟೆಂಟು ಮಾಹಿತಿ ಏನಂತಂದರೆ, ಈಗ ಒಂದು ರೂಲ್ ಏನಾಗಿದೆ ಅಂತ ಹೇಳಿದ್ರೆ, ಈಗ ಒಂದು ಮಗು ಇದೆ ಅಂತ ಹೇಳಿದ್ರೆ, ಆ ಒಂದು ಫ್ಯಾಮಿಲಿ ಟ್ರೀಯಲ್ಲಿ ಆ ಒಂದು ಇರುವಂತಹ ವ್ಯಕ್ತಿಗೆ ಯಾವುದೋ ಒಂದು ಮಗು ಇದೆ, ಅದು 18 ವರ್ಷಕ್ಕಿಂತ ಒಳಗಿದೆ ಅಂತ ಹೇಳಿದ್ರೆ, ಆ ಒಂದು ಮಗುವಿನ ಪರವಾಗಿ ಅದರ ಗಾರ್ಡಿಯನ್ ಯಾರಿರ್ತಾರೆ, ಅವರ ತಂದೆ ತಾಯಿ ಪೋಷಕರು ಯಾರಿರ್ತಾರೆ, ಆ ಒಂದು ಮಗುವಿನ ಪರವಾಗಿ ಆ ಒಂದು ಪೋಷಕರ ಬಳಿಯಲ್ಲಿ ನೀವು ಸಹಿಯನ್ನು ಮಾಡಿಸ್ಕೊಳ್ಬೇಕಾಗಿರುತ್ತೆ. ಇದು ನಿಮಗೆ ನೆನಪಲ್ಲಿಟ್ಕೊಳ್ಳಿ. ಫ್ಯಾಮಿಲಿ ಟ್ರೀನ ನೀವು ಚೆಕ್ ಮಾಡಬೇಕಾ, ಹುಷಾರಾಗಿ ಚೆಕ್ ಮಾಡಬೇಕಾಗಿರುತ್ತೆ. ಓಕೆನಾ? ಇದಾದ ನಂತರ ಮೇಯ್ನು ಒಂದು ಡಾಕ್ಯುಮೆಂಟ್ ಅಂದರೆ ಎನ್ಕಂಬ್ರಲ್ ಸರ್ಟಿಫಿಕೇಟ್ ಅಂತ ಹೇಳಿ ನಾವು ಕರಿತೀವಿ. ಇದು ಬಂದು ನಿಮಗೆ ಎಲ್ಲ ತಾಲೂಕು ಆಫೀಸಲ್ಲಿ ಮತ್ತು ರಿಜಿಸ್ಟ್ರೇಷನ್ ಆಫೀಸ್ಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಈಗ ನಾನು ಏನು ಹೇಳಿದೆ ಎಲ್ಲ ಡಾಕ್ಯುಮೆಂಟ್ಗಳು ನೀವು ಚೆಕ್ ಮಾಡಿರುವಂತಹ ಮಾಹಿತಿ ಪ್ರತಿಯೊಂದು ಕೂಡ ಈ ಒಂದು ಎನ್ಕಂಬ್ರಲ್ ಸರ್ಟಿಫಿಕೇಟಲ್ಲಿ ಇರಲೇಬೇಕು. ಸೊ ಎರಡೂ ಕೂಡ ಮ್ಯಾಚ್ ಆಗತ್ತೆ ಅಂತ ಹೇಳಿದಾಗ ಆ ಒಂದು ಪ್ರಾಪರ್ಟಿ ಲೀಗಲ್ ಆಗಿದೆ ಅಂತ ಹೇಳಿ. ಸೊ ನೀವೊಂದು ಪ್ರಾಪರ್ಟಿನ ಬೈ ಮಾಡೋದಕ್ಕೆ ಅದು ಸರಿಯಾಗಿದೆ ಅನ್ನುವಂಥದ್ದು ನಾವಿಲ್ಲಿ ನೋಡ್ಬೋದು. ಇದಾದ ನಂತರ ನೀವು ಯಾರ ಒಂದು ಹೆಸರಿನಲ್ಲಿ ಖಾತಾ ಒಂದು ಪ್ರಾಪರ್ಟಿ ಡಾಕ್ಯುಮೆಂಟ್ ಆಗಿದೆ, ನೀವು ಬೈ ಮಾಡ್ತಾ ಇರುವಂತಹ ವ್ಯಕ್ತಿಯ ಹೆಸರಿನಲ್ಲಿಯೇ ಖಾತಾ ಇರಬೇಕು. ಅಂದರೆ ನೀವು ಪ್ರಾಪರ್ಟಿ ಯಾವ ಒಂದು ವ್ಯಕ್ತಿಯ ಹೆಸರಿನಲ್ಲಿ ಬೈ ಮಾಡ್ತಾ ಇದ್ದೀರಾ, ಖಾತಾ ಕೂಡ ಆ ವ್ಯಕ್ತಿಯ ಹೆಸರಿನಲ್ಲೇ ಇರಬೇಕು. ಈಗ ನಿಮಗೆ ಒಂದು ತಗೊಳ್ತಾ ಇರೋ ವ್ಯಕ್ತಿ ಬೇರೆ ಮತ್ತು ಖಾತಾ ಬೇರೆಯವ್ರ ಹೆಸರಲ್ಲಿದ್ದರೆ ಖಂಡಿತವಾಗ್ಲೂ ಇದು ಇಲ್ಲೀಗಲ್ ಆಗುತ್ತೆ. ಸೊ ಹಾಗಾಗಿ ನೀವು ಯಾವ ಒಂದು ವ್ಯಕ್ತಿಯ ಹೆಸರಲ್ಲಿ ನೀವು ಪ್ರಾಪರ್ಟಿನ ಖರೀದಿ ಮಾಡ್ತಾ ಇದ್ದೀರಾ, ಆ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿಯೇ ಖಾತಾ ಕೂಡ ಇರಬೇಕಾಗಿರುತ್ತೆ. ಸೊ ಇದಿಷ್ಟು ನೀವೊಂದು ಪ್ರಾಪರ್ಟಿನ ಬೈ ಮಾಡ್ತೀರಾ ಅಂತಂದರೆ, ಖಾಲಿ ಜಾಗ ಅಥವಾ ಜಮೀನನ್ನು ಬೈ ಮಾಡ್ತೀರಾ ಅಂತ ಹೇಳಿದರೆ ಇದಿಷ್ಟು ಡಾಕ್ಯುಮೆಂಟನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಒಂದು ವೇಳೆ ನೀವೇನಾದರೂ ಬಿಲ್ಡಿಂಗನ್ನು ತಗೊಳ್ತೀರಾ, ಒಂದು ಪರ್ಚೇಸಿಂಗ್ ಕನ್ಸ್ಟ್ರಕ್ಷನ್ ಹೌಸನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಇನ್ನೊಂದಷ್ಟು ಡಾಕ್ಯುಮೆಂಟ್ ಇರುತ್ತೆ. ಆ ಡಾಕ್ಯುಮೆಂಟ್ಗಳು ಯಾವ್ಯಾವು ಅಂತ ನೋಡೋದಾದರೆ, ಮೊದಲನೇದಾಗಿ ನೀವು ಬಿಲ್ಡಿಂಗ್ ಪ್ಲಾನ್ ಕನ್ಸ್ಟ್ರಕ್ಷನ್ ಅಪ್ರೂವಲ್ನ ನೀವು ನೋಡಬೇಕಾಗಿರುತ್ತೆ. ಅಂದರೆ ನೀವು ಯಾವ ಒಂದು ಬಿಲ್ಡಿಂಗನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ, ಯಾವ ಒಂದು ಮನೆಯನ್ನು ಪರ್ಚೇಸ್ ಮಾಡ್ತಾ ಇದ್ದೀರಾ, ಆ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗೋದಕ್ಕೆ BBMP ಕಡೆಯಿಂದಾಗಲಿ ಅಥವಾ ಗ್ರಾಮ ಪಂಚಾಯಿತಿಯಿಂದ ಕಡೆ ಆಗಲಿ ಆ ಕಡೆಯಿಂದ ಏನಾದರೂ ಒಂದು ಅಪ್ರೂವಲ್ ಬಂದಿದೆಯಾ, ಆ ಒಂದು ಡಾಕ್ಯುಮೆಂಟನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಬೆಸ್ಕಾಮಿಂದ ಲೈಸೆನ್ಸ್ ಅಪ್ರೂವಲ್ ಆಗಿರಬೇಕು. ಸೊ ಇದನ್ನು ಕೂಡ ನೀವು ತುಂಬ ಮಸ್ಟ್ ಆ್ಯಂಡ್ ಶುಡ್ಡು ನೀವು ಇದನ್ನು ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಇದಾದ ನಂತರ BVAtion ಅಪ್ಲಿಕೇಶನನ್ನು ನೀವು ಚೆಕ್ ಮಾಡ್ಕೊಳ್ಬೇಕು. ಇದಾದ ನಂತರ ಆ ಒಂದು ಏನು ಕಟ್ಟಡ ಕಟ್ಟಾಗಿದೆ, ನೀವು ವಾಸ ಮಾಡೋದಕ್ಕೆ ರೆಡಿ ಇದೆ ಅಂತ ಹೇಳಿ ಕಂಪ್ಲೀಷನ್ ಸರ್ಟಿಫಿಕೇಟ್ ಒಂದಿರುತ್ತೆ. ಇದನ್ನು ನೀವು ಚೆಕ್ ಮಾಡಿಕೊಂಡು ಇದಿಷ್ಟು ಡಾಕ್ಯುಮೆಂಟನ್ನು ನೀವು ಕರೆಕ್ಟಾಗಿ ಚೆಕ್ ಮಾಡಿದ್ರಿ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ಹೌಸ್ನ ನೀವು ಪರ್ಚೇಸ್ ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿ ಲೀಗಲ್ ಆಗಿದೆ ಒಂದು ಡಾಕ್ಯುಮೆಂಟ್ ಅಂತ ಹೇಳಿ ಹೇಳಲಾಗುತ್ತೆ. ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.